ಪ್ರಶ್ನೆ ಏನಂದ್ರೆ, ನೀವು ಹೇಳ್ತೀರಿ ಸತ್ತ ಮೇಲೆ ನಮ್ಮ ಯಾವುದೇ ಪುನರ್ಜನ್ಮ ಇಲ್ಲ ಅಂತ. ಹಾಗಾದ್ರೆ ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ? ಆಚಾರ್ಯಜಿ, ಸತ್ತ ಮೇಲೆ ನಮ್ಗೇನಾಗತ್ತೆ? ನಿನಗೇನೂ ಆಗೋದಿಲ್ಲ. ನೀನು ಮಣ್ಣಾಗಿ ಹೋಗ್ತೀಯ. ನಿನಗೆ ಯಾಕೆ ಅನ್ನಿಸ್ತಿದೆ ನೀನು ಅಷ್ಟು ದೊಡ್ಡ ವಸ್ತು ಅಂತ? ನಿಂದು ಸತ್ತ ಮೇಲೂ ಏನಾದರೂ ಆಗುತ್ತೆ ಅಂತ? ಸಾಯೋಕ್ ಮುಂಚೆನೇ ನಿನ್ನಿಂದ ಏನೂ ಆಗಲಿಲ್ಲ. ಸತ್ತ ಮೇಲೆ ಏನಾಗುತ್ತೆ? ವಿಚಿತ್ರ ಭ್ರಮೆ ಇದು. ಸಾಯೋಕ್ ಮುಂಚೆ ನೀನು ಯಾವುದಾದ್ರೂ ದೊಡ್ಡ ವಸ್ತು ಆಗೋಕೆ ಸಾಧ್ಯವಾಯ್ತಾ? ಹಾಗಾದ್ರೆ ಸತ್ತ ಮೇಲೂ ನೀನು ಬಹಳ ದೊಡ್ಡ ಭೂತ ಹೇಗಾಗ್ತೀಯ? ನಮ್ಮ ವೈಯಕ್ತಿಕ ಅಸ್ತಿತ್ವ ಇದೆಯಲ್ಲ, ಅದು ಬೂದಿಯಾಗಿ ಹೋಗುತ್ತೆ. ವೈಯಕ್ತಿಕ ಅಸ್ತಿತ್ವವನ್ನ ಅಂತಾರೆ ವ್ಯಷ್ಟಿ. ಏನಂತಾರೆ? ವ್ಯಷ್ಟಿ. ಮತ್ತೆ ಪ್ರಕೃತಿಯಲ್ಲಿರೋ ಈ ಒಟ್ಟು ಅಸ್ತಿತ್ವ ಎಲ್ಲವೂ ಇದೆಯಲ್ಲ, ಇದನ್ನ ಅಂತಾರೆ ಸಮಷ್ಟಿ. ಸಮಷ್ಟಿಯ ಪುನರ್ಜನ್ಮ ನಡೀತಾನೇ ಇರುತ್ತೆ ನಿರಂತರವಾಗಿ. ಹಾಗಾಗಿ ಪುನರ್ಜನ್ಮ ಸುಳ್ಳಲ್ಲ. ಹೀಗೆಂದು ಹೇಳಬೇಡಿ, ನಾನು ಪುನರ್ಜನ್ಮವನ್ನ ನಿರಾಕರಿಸ್ತೀನಿ ಅಂತ. ಇಲ್ಲ, ನಾನು ವ್ಯಷ್ಟಿಯ ಪುನರ್ಜನ್ಮವನ್ನ ನಿರಾಕರಿಸ್ತೀನಿ. ಪುನರ್ಜನ್ಮ ಸಮಷ್ಟಿಯದ್ದಾಗತ್ತೆ. ಸಮಷ್ಟಿ ಅಂದ್ರೆ ಎಲ್ಲವೂ. ಸಮಷ್ಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಕೂಡ ನಾನು ಇದೇ ಉದಾಹರಣೆ ಕೊಟ್ಟು ವಿವರಿಸಿದ್ದೆ. ಅತ್ಯಂತ ಸೂಕ್ತ ಉದಾಹರಣೆ ಇದೆ, ಹಾಗಾಗಿ ಮತ್ತೆ ಕೊಡ್ತಿದ್ದೀನಿ. ಸಮಷ್ಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸಾಗರ, ಮತ್ತೆ ವ್ಯಷ್ಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸಾಗರದ ಒಂದು ಅಲೆ. ಹಾಗಾಗಿ ಸಾಗರ ಪದೇ ಪದೇ ಅಲೆದಾಡ್ತಾನೆ ಇರುತ್ತೆ. ಅಲೆಗಳು ಪದೇ ಪದೇ ಸಾಗರದಲ್ಲಿ ಹುಟ್ಟುತ್ತಾನೆ ಇರ್ತವೆ. ಅಲೆ ಏಳುತ್ತೆ, ಅಲೆ ಬೀಳುತ್ತೆ, ಅಲೆ ಏಳುತ್ತೆ, ಅಲೆ ಬೀಳುತ್ತೆ. ಆದರೆ ಯಾವುದು ವ್ಯಷ್ಟಿಯೋ, ಯಾವುದು ಒಂದು ವಿಶೇಷ ನಿರ್ದಿಷ್ಟ ಅಲೆಯೋ, ಅದು ಮರಳಿ ಬರೋದಿಲ್ಲ. ಅದು ಖಂಡಿತ ಮರಳಿ ಬರೋದಿಲ್ಲ. ಹಾಗಾಗಿ ಒಂದು ವೇಳೆ ನೀನು ಕೇಳ್ತಾ ಇದ್ರೆ ಅಂದುಕೋ, ನಿನ್ನದೇನೋ ಹೆಸರಿದೆ ರಾಜು ಅಂತ. ಈ ರಾಜುವಿಗೆ ಏನಾಗುತ್ತೆ ಸತ್ತ ಮೇಲೆ? ರಾಜು ಮುಗಿದು ಹೋದ. ರಾಜುವಿಗೆ ಯಾವುದೇ ಪುನರ್ಜನ್ಮ ಇಲ್ಲ. ಹೌದು, ಸಮಷ್ಟಿಯ ಪುನರ್ಜನ್ಮ ಖಂಡಿತ ಇದೆ. ನಾನು ಪುನರ್ಜನ್ಮವನ್ನ ನಿರಾಕರಿಸೋದಿಲ್ಲ. ನಾನು ರಾಜುವಿನ ಪುನರ್ಜನ್ಮವನ್ನ ನಿರಾಕರಿಸ್ತೀನಿ. ಹಾಗಾಗಿ ರಾಜು ಮಹಾರಾಜರೇ, ಈ ಭ್ರಮೆಯಲ್ಲಿ ಖಂಡಿತ ಇರಬೇಡಿ. ನೀವು ಎಲ್ಲಿಂದಲೋ ಮರಳಿ ಬರ್ತೀರಿ, ಮತ್ತೆ ಮುಂದೆ ಏನೋ ಆಗುತ್ತೆ ಅಂತ. ನಾನು ಹೇಳ್ತಿದ್ದೀನಿ ಅಣ್ಣ, ಹೇಗೆ ಬದುಕಬೇಕೋ ಈಗಲೇ ಬದುಕಿಬಿಡು. ನಿನ್ನದೇನೂ ಉಳಿಯೋದಿಲ್ಲ ಸಾವಿನ ನಂತರ. ಪುನರ್ಜನ್ಮ ಒಂದು ಬಹಳ ಎತ್ತರದ ಹಂತದಲ್ಲಿ ಆಗತ್ತೆ, ನಿನ್ನ ಹಂತದಲ್ಲಿ ಆಗಲ್ಲ. ನೀನು ನಿನ್ನ ವೈಯಕ್ತಿಕ ಅಸ್ತಿತ್ವ ಏನಿತ್ತೋ, ನಿನ್ನ ಜೀವನ, ನಿನ್ನ ಅನುಭವಗಳು, ನಿನ್ನ ನೆನಪುಗಳು, ಇವೆಲ್ಲವೂ ನಿನ್ನ ಜೊತೆಗೆ ನಾಶವಾಗಿ ಹೋಗ್ತವೆ. ನಿನ್ನ ಮುಖ ಇನ್ನು ಮರಳಿ ಬರೋದಿಲ್ಲ. ನಿನ್ನ ನೆನಪುಗಳು ಮರಳಿ ಬರೋದಿಲ್ಲ. ನಿನ್ನ ಆ ವೈಯಕ್ತಿಕ ಅಹಂಕಾರ ಇದೆಯಲ್ಲ, ಅದು ಮರಳಿ ಬರೋದಿಲ್ಲ. ಹೌದು, ಅಹಂ ವೃತ್ತಿ ತನ್ನ ಆಟ ಆಡ್ತಾನೇ ಇರುತ್ತೆ. ಅದರ ಪುನರ್ಜನ್ಮ ಪದೇ ಪದೇ ಆಗ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ. ಅಹಂ ವೃತ್ತಿಯದ್ದು, ನಿನ್ನ ವೈಯಕ್ತಿಕ ಅಹಂಕಾರದ್ದಲ್ಲ. ಅಹಂ ವೃತ್ತಿಯ ಪುನರ್ಜನ್ಮ ಆಗ್ತಾನೆ ಇರುತ್ತೆ. ಅಂದ್ರೆ ಏನು? ಅಂದ್ರೆ ಯಾವ ಅಹಂ ವೃತ್ತಿ ನಿನ್ನಲ್ಲಿ ಇವತ್ತಿತ್ತೋ ಅದೇ ನಾಳೆ ಬೇರೊಬ್ಬರಲ್ಲಿ ಇರುತ್ತೆ. ನೋಡು, ಅದು ಮತ್ತೆ ಬಂತು, ಅದು ನೋಡು ಮತ್ತೆ ಬಂತು, ಅದು ಮತ್ತೆ ಬಂತು, ಅದು ಮತ್ತೆ ಬಂತು, ಅದು ಮತ್ತೆ 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 ಬರ್ತಾನೆ ಇರುತ್ತೆ. ಆದರೆ ನಿನ್ನಲ್ಲಿ ಯಾವ ವಸ್ತು ಇತ್ತೋ, ಏನು ನೀನು ಆಗಿ ಕೂತಿದ್ಯೋ, ಅದು ಮರಳಿ ಬರೋದಿಲ್ಲ. ಅದರದ್ದೇನೂ ಇಲ್ಲ. ಮಾತಾಡ್ತಾ ಆಗ್ತಿದ್ಯಾ? ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ಈ ಪುನರ್ಜನ್ಮದ ಮಾತನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ, ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳ್ದ ಬೆಲೆಯನ್ನ ಸನಾತನ ಧರ್ಮ ಮತ್ತೆ ಭಾರತ ದೇಶ ಬಹಳವಾಗಿ ತೆತ್ತಿದೆ. ಬಹಳ ಉನ್ನತವಾಗಿದೆ ಪುನರ್ಜನ್ಮದ ಸಿದ್ಧಾಂತ. ಬಹಳ ಆಳವಾದ ಮಾತು ಹೇಳಲಾಗಿದೆ. ಯಾವಾಗ ಪುನರ್ಜನ್ಮ ಇದೆ ಅಂತ ಹೇಳ್ತೀವೋ ಆಗ. ಆದರೆ ನಾವು ಆ ಆಳವಾದ ಮಾತನ್ನ ವ್ಯಕ್ತಿಯ ಮಟ್ಟಕ್ಕೆ ಇಳಿಸಿ ಸಂಪೂರ್ಣವಾಗಿ ಅರ್ಥಹೀನ ಮಾಡಿಬಿಟ್ವಿ. ನಾವು ಹೇಳೋಕೆ ಶುರು ಮಾಡಿಬಿಟ್ವಿ, ರಾಜು ಇದ್ದಾನೆ, ರಾಜುವಿನ ಪುನರ್ಜನ್ಮ ಆದರೆ ಕಾಜು ಆಗ್ತಾನೆ ಅಂತ. ಆ ಮಾತು ಸಂಪೂರ್ಣ ವ್ಯರ್ಥ. ಮತ್ತೆ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳೇ ಬಂದ್ಬಿಡ್ತವೆ. ಕೇಳ್ತಾರೆ, ಸರಿ, ಒಂದು ವೇಳೆ ಸತ್ತ ಮೇಲೆ ನಾವು ಉಳಿಯೋದೇ ಇಲ್ಲ ಅಂದ್ರೆ, ಆಮೇಲೆ ನಾವು ಬದುಕಿದ್ದಾಗ ಎಂಥದ್ದೇ ಕೃತ್ಯಗಳನ್ನ ಮಾಡಿದ್ರು ಏನ್ ವ್ಯತ್ಯಾಸ ಆಗುತ್ತೆ ಅಂತ? ಹೌದು, ಸತ್ತ ಮೇಲೆ ನೀನು ಉಳಿಯೋದಿಲ್ಲ. ಆದರೆ ನೀನು ಏನೇ ಕೃತ್ಯಗಳನ್ನ ಮಾಡಿದ್ರು ಅದರ ಪರಿಣಾಮ ನಿನಗೆ ಆ ಕೃತ್ಯ ಮಾಡ್ತಿದ್ದಂತೆಯೇ ಸಿಕ್ಕಿಬಿಡುತ್ತೆ. ಕೀಳು ಕೃತ್ಯ ಮಾಡೋಕ್ಕೆ ನೀನು ಕೀಳು ಮನುಷ್ಯ ಆಗ್ಬೇಕಾಗತ್ತೆ ರಾಜು. ಮತ್ತೆ ಇದೆ ತಗೋ, ನಿನಗೆ ಸಿಕ್ಕೇ ಬಿಡ್ತಲ್ಲ ಶಿಕ್ಷೆ. ನಿನಗೆ ಈ ಜನ್ಮದಲ್ಲಿ ಮಾಡಿದ ಪಾಪದ ಪರಿಣಾಮ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗಿಲ್ಲ. ಈ ಜನ್ಮದಲ್ಲಿ ಪಾಪ ಮಾಡ್ತೀಯ ಅಂದ್ರೆ
ಅದ್ರ ಶಿಕ್ಷೆ ನಿನಗೆ ಪಾಪ ಮಾಡ್ತಿದ್ದಂತೆಯೇ. ಅಷ್ಟೇ ಅಲ್ಲ, ಪಾಪ ಮಾಡೋಕ್ ಮುಂಚೆನೇ ಸಿಕ್ಬಿಡುತ್ತೆ. ಯಾಕಂದ್ರೆ ಪಾಪ ಮಾಡೋಕ್ಕೆ ನೀನ್ ಪಾಪಿಯಾಗಬೇಕಾಗತ್ತೆ. ಮತ್ತೆ ಪಾಪಿಯಾಗೋದೇ ತನ್ನಲ್ಲಿ ತಾನು ಬಹಳ ದೊಡ್ಡ ಆಂತರಿಕ ಶಿಕ್ಷೆಯಾಗಿದೆ. ನೀನ್ ಹೇಳ್ತೀಯಾ, ಆದ್ರೆ ಇಷ್ಟು ಜನ ಇಷ್ಟು ಪಾಪ ಮಾಡ್ತಾರೆ, ನಾವು ಅವರನ್ನ ಯಾವತ್ತೂ ದುಃಖದಲ್ಲಿ ನೋಡಿಲ್ವಲ್ಲ ಅಂತ. ನೀನು ಅವರನ್ನ ದುಃಖದಲ್ಲಿ ನೋಡಿಲ್ಲ ಅಂದ್ರೆ ಏನಾಯ್ತು? ನಿನಗೆ ನೋಡಕ್ಕೆ ಎಲ್ಲಿ ಬರುತ್ತೆ? ನಿನಗೆ ನಿಂದೇ ದುಃಖ ಎಲ್ಲಿ ಗೊತ್ತಿದೆ? ನಿನಗನ್ಸುತ್ತೆ ಯಾರೋ ಮನುಷ್ಯ ನಗ್ತಿದ್ದಾನೆ ಅಂದ್ರೆ ಅವನು ದುಃಖದಲ್ಲಿ ಇಲ್ಲ ಅಂತ, ಯಾರೋ ಮನುಷ್ಯ ಮಜಾ ಉಡಾಯಿಸ್ತಿದ್ದಾನೆ ಅಂದ್ರೆ ಅವನು ದುಃಖದಲ್ಲಿ ಇಲ್ಲ ಅಂತ. ಇಲ್ಲ ಸ್ವಾಮಿ, ಆಗಿರ್ಬೋದು, ಯಾರೋ ಪಾಪ ಮಾಡಿ ಮಜಾ ಉಡಾಯಿಸ್ತಿರ್ಬೋದು. ನೀನು ಅವನ ಆಂತರಿಕ ದುಃಖವನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನೀನಿನ್ನೂ ಅಷ್ಟು ಎಚ್ಚರದಿಂದಿಲ್ಲ, ಅಷ್ಟು ಪ್ರಜ್ಞೆಯಿಂದಿಲ್ಲ. ಮಜಾ ಉಡಾಯಿಸೋದ್ರಲ್ಲೂ ಯಾರೋ ಒಬ್ಬ ಮನುಷ್ಯ ಒಳಗಿನಿಂದ ಎಷ್ಟು ಒದ್ದಾಡ್ತಿರ್ತಾನೆ, ಅಳ್ತಾ ಇರ್ತಾನೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಮತ್ತೆ ಆ ವ್ಯಕ್ತಿಗೆ ಸ್ವತಃ ತನಗೂ ಗೊತ್ತಿರೋದಿಲ್ಲ ಅವನು ಎಷ್ಟು ದುಃಖಿ ಅಂತ. ಯಾಕಂದ್ರೆ ಅವನಿಗೂ ಅಷ್ಟು ಪ್ರಜ್ಞೆ ಇರೋದಿಲ್ಲ. ಆಗಿರ್ಬೋದು, ಸ್ವತಃ ಅವನಿಗೂ ಅನ್ನಿಸ್ತಿರ್ಬೋದು, ಆಹಾ ನಾನು ಮಜಾ ಮಾಡ್ತಿದ್ದೀನಿ ಅಂತ. ಅವನು ಮಜಾ ಮಾಡ್ತಿಲ್ಲ, ಅವನು ನರಕ ಅನುಭವಿಸ್ತಿದ್ದಾನೆ. ಹಾಗಾಗಿ ಇದನ್ನಂತೂ ಹೇಳಲೇಬೇಡಿ. ವ್ಯಕ್ತಿಗೆ ಪುನರ್ಜನ್ಮ ಇರೋದಿಲ್ಲ ಅಂದ್ರೆ ಆಮೇಲೆ ಪಾಪ ಮಾಡಿದ್ರೇನು ಪುಣ್ಯ ಮಾಡಿದ್ರೇನು ಏನ್ ವ್ಯತ್ಯಾಸ ಆಗುತ್ತೆ ಅಂತ. ಇಲ್ಲ, ಪಾಪ ಮಾಡ್ತೀಯಾ, ತಕ್ಷಣ ಶಿಕ್ಷೆ ಸಿಕ್ಬಿಡುತ್ತೆ. ಯಾಕಂದ್ರೆ ನೀನು ಪಾಪಿಯಾಗ್ಬಿಟ್ಟೆ. ಮತ್ತೆ ಪುಣ್ಯ ಮಾಡ್ತೀಯಾ ಅಂದ್ರೆ ನಿನಗೆ ತಕ್ಷಣ ಅದರ ಬಹುಮಾನ ಸಿಕ್ಬಿಡ್ತು. ಯಾಕಂದ್ರೆ ಪುಣ್ಯ ಮಾಡೋಕ್ಕೆ ನೀನು ಪ್ರಜ್ಞೆಯ ಒಂದು ಉನ್ನತ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಪ್ರಜ್ಞೆಯ ಯಾವ ಉನ್ನತ ಸ್ಥಿತಿಗೆ ಹೋಗಿ ನೀನು ಪುಣ್ಯ ಮಾಡಿದೆ, ಆ ಉನ್ನತ ಸ್ಥಿತಿಯೇ ತನಗೆ ತಾನೇ ಒಂದು ಬಹುಮಾನ. ತಗೋ, ಸಿಕ್ಕೇ ಬಿಡ್ತಲ್ಲ ನಿನ್ಗೆ ಬಹುಮಾನ. ಇನ್ನೇನು ಇನಾಮ್ ಬೇಕು ನಿನ್ಗೆ? ಮಾತು ಅರ್ಥ ಆಗ್ತಿದ್ಯಾ? ಹಾಗೇನೆ ಕೇಳ್ತಾರೆ, ಹಂಗಾದ್ರೆ ಸತ್ತ ಮೇಲೆ ಎಲ್ರಿಗೂ ಮುಕ್ತಿ ಸಿಕ್ಬಿಡ್ತಾ ಅಂತ. ಮುಕ್ತಿ ಅನ್ನೋದು ಸತ್ತ ಮೇಲೆ ಸಿಗುತ್ತೆ ಅನ್ನೋದಕ್ಕಲ್ಲ. ಸನಾತನ ಧರ್ಮ ನಿನಗೆ ಕಲಿಸಿದೆ ಜೀವನ್ಮುಕ್ತ ಆಗೋದನ್ನ. ಮತ್ತೆ ಈ ಜೀವನ್ಮುಕ್ತಿಯ ಮಾತು ಅತ್ಯಂತ ವಿಶೇಷವಾಗಿದೆ ಸನಾತನ ಪರಂಪರೆಯಲ್ಲಿ. ಅತ್ಯಂತ ವಿಶೇಷ ಮಾತೆ ಜೀವನ್ಮುಕ್ತಿ. ಜೀವನ್ಮುಕ್ತಿಯ ಅರ್ಥ ಏನಂದ್ರೆ, ಈ ಜೀವನ ತನ್ನಲ್ಲಿ ತಾನು ಈ ಸಾಧ್ಯತೆಯನ್ನ ಇಟ್ಕೊಂಡಿದೆ, ನೀನು ಬದುಕಿದ್ದಾಗಲೇ ಮುಕ್ತನಾಗ್ಬೋದು ಅಂತ. ಸತ್ತ ಮೇಲೆ ಮುಕ್ತಿ ಸಿಕ್ತು ಅಂದ್ರೆ ಅದ್ಯಾವ ಮುಕ್ತಿ? ಯಾರಿಗೆ ಸಿಕ್ತು? ಯಾರು ಆ ಮುಕ್ತಿಯಲ್ಲಿ ಆನಂದ ಪಡ್ತಾರೆ? ನೀನಂತೂ ಸತ್ತೇ ಹೋದೆ. ಅಸಲಿ ವಿಷಯ ಏನಂದ್ರೆ, ನೀನು ಬದುಕಿದ್ದಾಗಲೇ ಮುಕ್ತನಾಗಬೇಕು. ಅದನ್ನ ಅಂತಾರೆ ಜೀವನ್ಮುಕ್ತ ಅಂತ. ಮತ್ತೆ ಜೀವನ್ಮುಕ್ತ ಆಗೋದೇ ಜೀವನದ ಪರಮಗುರಿ. ಮಾತು ಅರ್ಥ ಆಗ್ತಿದ್ಯಾ? ಹಾಗಾಗಿ ಸಾಯೋದ್ರ ಮೇಲೆ ಅಷ್ಟು ಗಮನ ಹರಿಸ್ಬೇಡಿ, ಸತ್ತ ಮೇಲೆ ಮುಕ್ತಿ ಸಿಕ್ತಾ ಅಂತ. ಸತ್ತ ಮೇಲೆ ಏನಾಗುತ್ತೆ? ಸತ್ತ ಮೇಲೆ ಮುಂದಿನ ಜನ್ಮ ಏನಾಗುತ್ತೆ? ನೀನೀಗ ನಿನ್ನ ಜೊತೆ ಏನು ನಡೀತಿದೆಯೋ ಅದ್ರ ಕಡೆ ಸ್ವಲ್ಪ ಗಮನ ಕೊಡು. ಯಾಕಂದ್ರೆ ನಿನ್ನ ಎಲ್ಲ ಕಷ್ಟ, ನಿನ್ನ ಎಲ್ಲ ನೋವು ನಿನ್ನ ವರ್ತಮಾನದಲ್ಲಿದೆ. ನಿನ್ನ ಜೀವನವನ್ನ, ನಿನ್ನ ದಿನನಿತ್ಯದ ಜೀವನವನ್ನ ಸೂಕ್ಷ್ಮವಾಗಿ ನೋಡು. ಮತ್ತೆ ಅಲ್ಲಿ ನಿನ್ನ ಯಾವ ಬಂಧನಗಳಿವೆಯೋ ಅವನ್ನ ಕತ್ತರಿಸು. ಇದುವೇ ನಿನ್ನ ಮುಕ್ತಿಯ ದಾರಿ. ಈ ಹಿಂದೆ ಮುಂದಿನ ಮಾತುಗಳನ್ನಾಡೋದನ್ನ ಮೊದಲು ನಿಲ್ಲಿಸು. ನಿನ್ನ ಮುಂದಿನ ಜನ್ಮದ ಕಲ್ಪನೆ ನಿನ್ಗೇನೂ ಕೆಲಸಕ್ಕೆ ಬರೋದಿಲ್ಲ. ಮೊದಲು ಈ ಜನ್ಮದ ವಾಸ್ತವದ ಕಡೆಗೆ ಗಮನ ಕೊಡು.